ಆಗಿರುವಂಥದ್ದು. ಕಾರ್ದು ಫೋಟೋ ವಿಡಿಯೋ ಎಲ್ಲ ಇಲ್ವಾ? ಓಕೆ, ಇದು ಆಯಿತು. ಆ ಬಸ್ ಸ್ಟ್ಯಾಂಡಲ್ಲಿ ಕರ್ಕೊಂಡು ಹೋಗಿದ್ದಂತ ಬಸ್ ಸ್ಟ್ಯಾಂಡಲ್ಲಿ ಏನು ವಿಡಿಯೋನ ಸರ್ ಡಿಲೀಟ್ ಮಾಡಿರೋದು? ನಿಮಗೆ ಬೇರೆ ಕೆಲಸನೇ ಇಲ್ವಾ? PPನ ಚೇಂಜ್ ಮಾಡಿದ್ರಿ, ಜಗದೀಶ್ ಶೇಖರ್ ರಾಜೀನಾಮೆ ಕೊಟ್ಟರು. ಅಲ್ಲಿ ಏನು ತೋರಿಸ್ತಾ ಇದ್ದೀರಿ ಜನಕ್ಕೆ? ಏನು ನಿಮ್ಮ ನಡೆ? ಆಮೇಲೆ ಇಷ್ಟೆಲ್ಲ ದ್ವೇಷದ ರಾಜಕಾರಣ ಮಾಡಿ ಏನು ಸಾಧನೆ ಮಾಡ್ತೀರಿ ಸರ್? ನೀವು ಸತೀಶ್ ಬಾಬುದು ಒಂದು ಹೇಳಿದ್ರಿ, ಆ ಬಸ್ ಸ್ಟ್ಯಾಂಡಲ್ಲಿ ಕರ್ಕೊಂಡು ಹೋಗಿದ್ದೊಂದು ವಿಡಿಯೋನ ಏನು ಆರ್ ಡಿಸ್ಕ್ ತೊಗೊಂಡು ಹೋಗಿದ್ದಾರೆ ಅಂತ. ಆರ್ ಡಿಸ್ಕ್ ಯಾರು ತೊಗೊಂಡು ಹೋಗಿದ್ದು? ಪೊಲೀಸ್ನವರು. ಯಾಕೆ, ಏನಿತ್ತು ಅವ್ರು ತೊಗೊಂಡು ಹೋಗಿ? ಕೇಳಿ, ಅವ್ರಿಗೆ ಕೇಳಬೇಕು. ಅಂದರೆ ಆರ್ ಡಿಸ್ಕ್ ಇದ್ದಿದ್ದು ಏನಾದರೂ ತೊಂದರೆ ಆಗೋದಂತನಾ? ಹಾರ್ಡ್ ಡಿಸ್ಕಲ್ಲಿ ಅದು ಸಾಕ್ಷಿ ಸಿಕ್ಕಿದ್ರೆ 12:15 ಗಂಟೆನೇ ಯಾಕೆ ದಸ್ಕರಿ ಮಾಡಿ ಅಂತ ಮಾಡಿದ್ರಿ, ಅವ್ರನ್ನ ಕರ್ಕೊಂಡು ಹೋದ್ರಿ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗಲ್ವಾ? ಇಲ್ಲಿ ಬಿಡಿ ಕರ್ಕೊಂಡು FIR ಆಗಕ್ಕೆ ಮುಂಚೆನೇ ಅರೆಸ್ಟ್ ಮಾಡಲಿಕ್ಕೆ ನಿಮಗೆ ಯಾರು ರೈಟ್ಸ್ ಕೊಟ್ಟಿರೋರು? ಯಾವ ಆ್ಯಕ್ಟಲ್ಲಿದೆ? ಅಂದರೆ ಈ FIR ಹಾಕಿಂತ ಮುಂಚೆನೇ ಸತೀಶ್ ಬಾಬುನ ಅರೆಸ್ಟ್ ಮಾಡಿರುವಂಥದ್ದು. ಮತ್ತಿನ್ನೇನು? ನಾವು ಬೇರೆ ಯಾರು ಹೇಳಿದ್ರೆ ಅಷ್ಟು ಮಹತ್ವ ಪಡ್ಕೊಡ್ತಲ್ಲ. ಸಾರಾ ಮಹೇಶ್ ಅವರು ಇರುವಂಥ ಹಿನ್ನೆಲೆಯಲ್ಲಿ ಇರೋ ಸತ್ಯ ಹೇಳಿದ್ದೀನಿ. ಅವ್ರು ಕೇಳಿ ನಿಮ್ಮ ಹತ್ರ ಏನಿದೆ ದಾಖಲೆ? ಸುಮ್ಮನೆ ವಿವೇಕ ಹೇಳ್ಬಿಡ್ತೀರಪ್ಪ. ನನ್ನ ಹತ್ರ ಇದೆ ಅಂತಲೇ ಹೇಳ್ತಾ ಇರೋದು. ನನಗೆ ಸಿಕ್ಕಿರೋದಕ್ಕೆ ನನ್ನ ತಾಲೂಕಲ್ವ ಅದು. ಹೌದೌದು. ನಾನು 20 ವರ್ಷ ಅಲ್ಲಿ ರಾಜಕಾರಣ ಮಾಡಿದ್ದೀನಿ. ನನಗೆ ಗೊತ್ತಿರ್ತಕ್ಕಂಥ ಅಧಿಕಾರಿಗಳು ಇರ್ತಾರೆ, ಕಾರ್ಯಕರ್ತರಿರ್ತಾರೆ, ಮುಖಂಡರಿರ್ತಾರೆ. ವಿವಾ ಮೊಬೈಲಲ್ಲಿ ರೆಕಾರ್ಡ್ ಆಗಿರಲಿಲ್ವಾ? ಅದನ್ನ ಯಾಕೆ ಡಿಲೀಟ್ ಮಾಡಿದ್ರಿ? ಏನು ನಡೀತಾ ಇದೆ? ಅಂದರೆ ಮುಂದೆ ಇವೆಲ್ಲ ಕೂಡ ಒಂದಷ್ಟು ದಾಖಲೆ ಬಿಡುಗಡೆ ಮಾಡ್ತಾರೆ ಸಾರಾ ಮಹೇಶ್? ನಾವು ಇಲ್ಲ, ನಮಗೆ ಮಾಹಿತಿ ಕೊಡ್ತೀರಾ ಅಂತ ಹೇಳ್ಬೋದು. ಇನ್ನಾರು ಎಚ್ಚರಿಸ್ಕೋತಾರೆ. ಆಮೇಲೆ ಇದರಿಂದೆಲ್ಲ ಹತ್ತಿಕ್ಕಾಗಲ್ಲ. ಆಯಿತು, ಈಗ ಸಂತ್ರಸ್ತೆ ಅಂತ ಹೇಳಿದ್ದೀರಲ್ಲ, ಅವ್ರು 164 ಸ್ಟೇಟ್ಮೆಂಟ್ ಮಾಡಿದ್ದೀರಾ ಜಡ್ಜ್ ಮುಂದೆ? ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀರಿ? ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಸರ್, ಈಗ ಮೊದಲು ನೀವು ಇದೆಲ್ಲ ಷಡ್ಯಂತ್ರ ಕಾನ್ಸ್ಪಿರಸಿ ಅಂತ ಹೇಳಿದಾಗೆಲ್ಲ ಕೂಡ ಒಂದಷ್ಟೆಲ್ಲ ಬೇರೆ ಚರ್ಚೆ ಆಯಿತು. ಇದೆಲ್ಲ ದೇವೇಗೌಡರಿಗೆ ನೋವು ಕೊಡಲಿಕ್ಕೆ, ಕುಮಾರಸ್ವಾಮಿ ಅವ್ರಿಗೆ ನೋವು ಕೊಡಲಿಕ್ಕೆ. ಅರ್ಥ ಆಯ್ತಾ? ಯಾರು ಮಾಡಿರೋದಾಗಾದ್ರೆ ಇದರಿಂದ ಅಂತ ಮಾಡಿರೋರಿಗೆ ಗೊತ್ತಿದೆ. ನಾನು ಯಾಕೆ ಹೇಳ? ಏನಕ್ಕೆ ಅವ್ರಿಗೆ ಪ್ರಜ್ವಲ್ ಗಮನಿಸ್ಬೇಕು. ಪ್ರಜ್ವಲ್ ಮಾಡಿದ್ದು ತಪ್ಪು. ಯಾಕೆ ನೀವು ಅದನ್ನ ಸ್ಟ್ಯಾಂಡ್ಸ್ ಒಂದೇ ಒಂದು ಹೇಳಿದ್ದೀನಿ. ಪ್ರಜ್ವಲ್ ಮಾಡಿ ಸರಿ ಪ್ರಕಾರ ಸ್ಟಾರ್ಟಿಂಗ್ ಇಂದ ಒಂದೇ ಒಂದು ಹೇಳಿದ್ದೀನಿ. ನಿಮಗೆ ಕೆಲವು ಮೀಡಿಯಾದವ್ರಿಗೂ ಬೇರೆ ಡೆವಲಪ್ಮೆಂಟ್ ಬಗ್ಗೆ ಜನರ ಗಮನನ ಸೆಳೆಯುವಂಥ ಕೆಲಸ ನೀವು ಮಾಡ್ತಾ ಇಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನನ್ನ ಸ್ಟ್ಯಾಂಡ್ಸು, ನಮ್ಮ ಪಕ್ಷದ ಸ್ಟ್ಯಾಂಡ್ಸ್ ಏನಿದ್ರು ರೇವಣ್ಣವ್ರ ಇಶ್ಯೂ ಮಾತ್ರ. ನಾನು ಬೇರೆಯವ್ರ ಹೆಸರು ಹೇಳೋದೂ ಇಲ್ಲ. ಓಕೆ, ಅವ್ರಿಗೆ ನಮ್ಮ ಪಕ್ಷದ ಮೇಲೆ ಗೌರವ ಇದ್ದಿದ್ರೆ, ಅಥವಾ ಇಷ್ಟೆಲ್ಲ ನೋವು ಅನುಭವಿಸ್ತಾ ಇದ್ದಾರೆ ಅಂತ ಗೊತ್ತಿದ್ದಿದ್ರೆ, ಅವ್ರು ತಪ್ಪು ಮಾಡಿಲ್ಲ, ನಾನು ಸರಿ ಇದ್ದೀನಿ ಅಂತ ಅಂದ್ಕೊಂಡ್ಮೇಲೆ ಇಲ್ಲಿ ಇಷ್ಟರಲ್ಲೇ ಬರಬೇಕಿತ್ತು ಅವರು, ಪ್ರಜ್ವಲ್. ನಾನು ಅದರಿಂದ ನಾನು ಆ ವಿಚಾರ ಮಾತಾಡಲ್ಲ. ನನ್ನ ಸ್ಟ್ಯಾಂಡ್ಸ್ ಓನ್ಲಿ ರೇವಣ್ಣವ್ರನ್ನ. ಆದರೆ ತಪ್ಪು ಮಾಡಿದ್ದು ಒಂದು ಕಡೆ ಆದರೆ, ಇದನ್ನು ಹಲವಾರು ಕುಟುಂಬಗಳು ಹಾಳಾಗಲಿಕ್ಕೆ ಇವತ್ತು ಭಾಳಷ್ಟು ಕಾಣ್ರಿದ್ದಾರೆ. ಅವರು ಕೂಡ ಅವ್ರ ಮೇಲೂ ಕ್ರಮ ಆಗಬೇಕು. ಸರ್, ಒಂದು ಆಡಿಯೋ ಯಾಕೆ SIT ಅವ್ರಿಗೆ ಗಮನಕ್ಕೆ ಬಂದಿಲ್ವಾ?